ರಾತ್ರಿ ಸುರಿದಂತ ಮಳೆಗೆ ಮಲ್ಲೇಶ್ವರಂನಲ್ಲೂ ಕೂಡ ಭೂಕುಸಿತ ಆಗಿದೆ. ಮಲ್ಲೇಶ್ವರಂನ 13ನೇ ಕ್ರಾಸ್ನಲ್ಲಿ ರಸ್ತೆಯಲ್ಲೇ ಭೂಕುಸಿತ. ರಸ್ತೆ ಮಧ್ಯಭಾಗದಲ್ಲಿ ಬೃಹತ್ ಗುಂಡಿ ನಿರ್ಮಾಣ ಆಗಿದೆ. ಬಿಬಿಎಂಪಿಯ ಕಳಪೆ ಕಾಮಗಾರಿ ಅಂತ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಆಯುಕ್ತರನ್ನು ಕೇಳಿದಾಗ ಸಡನ್ ಗುಂಡಿ ಬಿದ್ದಾಗ ಏನು ಮಾಡೋಕ್ಕಾಗಲ್ಲ ಅಂತ ಮೊನ್ನೆ ಉಡಾಫೆ ಉತ್ತರ ಕೊಡ್ತಾ ಇದ್ರು. ಇದಕ್ಕೂ ಕೂಡ ಇದನ್ನು ಕೇಳಿದಾಗಲೂ ಮೇ ಬಿ ಹಾಗೆ ಹೇಳ್ತಾರೇನೋ. ಆದರೆ ಅಲ್ಲಿ ನೋಡ್ಬೋದು ಕಾಮಗಾರಿ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಸೊ ಬಿಬಿಎಂಪಿ ಕಳಪೆ ಕಾಮಗಾರಿಯಿಂದ ರಸ್ತೆ ಅಲ್ಲಲ್ಲೇ ಕುಸಿತಾ ಇದೆ ಅನ್ನೋದು ಈಗ ಸದ್ಯಕ್ಕೆ ಸ್ಥಳೀಯರು ಹೇಳ್ತಿರುವಂಥ ವಿಚಾರ. ಸೊ ರಸ್ತೆಯ ಮಧ್ಯಭಾಗದಲ್ಲೇ ಬೃಹತ್ ಗುಂಡಿ ನಿರ್ಮಾಣ ಆಗಿದೆ. ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ನವರು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಎಫೆಕ್ಟ್ ರಸ್ತೆ ಕುಸಿತಕ್ಕೂ ಕೂಡ ಕಾಣಾಗಿರುವಂಥದ್ದು. ಸದ್ಯ ನಾನೀಗ ಮಲ್ಲೇಶ್ವರಂನ 13ನೇ ಕ್ರಾಸ್ 4ನೇ ಮೇನ್ ರೋಡ್ ಮುಖ್ಯ ರಸ್ತೆಯಲ್ಲಿದ್ದೀನಿ. ಈ ಒಂದು ಮುಖ್ಯ ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ವಾಹನಗಳು ಓಡಾಟ ಇರುತ್ತೆ. ಆದರೆ ನಿನ್ನೆ ಬಿದ್ದಂತಹ ದೊಡ್ಡ ಮಳೆ ಎಫೆಕ್ಟ್ ಏನು ಕಳಪೆ ಕಾಮಗಾರಿ ಅಂತಲೂ ಕೂಡ ಹೇಳ್ಬೋದು. ಒಂದು ದೃಷ್ಟಿಯಲ್ಲಿ ಕಳಪೆ ಕಾಮಗಾರಿ ಎಫೆಕ್ಟ್, ಮತ್ತೊಂದು ಕಡೆ ಮಳೆಯ ದೊಡ್ಡ ಪ್ರಮಾಣದಲ್ಲಿ ಆಗಿರೋದ್ರಿಂದ ರಸ್ತೆ ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲೇ ಕುಸಿದಿರುವಂಥದ್ದು. ವಾಹನ ಸವಾರರು ಕೂಡ ಈ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಆದರೆ ಕೊಂಚ ಯಾಮಾರಿ ರಾತ್ರಿಯ ಸಮಯದಲ್ಲಿ ಏನಾದರೂ ರಸ್ತೆಯನ್ನು ನಂಬಿ ಬಂದರೆ ಡೆಫಿನೆಟ್ಲಿ ಕೈಕಾಲುಗಳನ್ನು ಅಥವಾ ಸಾವಿಗೂ ಕೂಡ ಈಡಾಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ನೀವು ನೋಡ್ಬೋದು, ಸರಿಸುಮಾರು 4 ರಿಂದ 5 ಅಡಿಯಷ್ಟು ರಸ್ತೆಗಳು ಕುಸಿದಿರುವಂಥದ್ದು. ಬೃಹತ್ ಗುಂಡಿ ಕೂಡ ಉಂಟಾಗಿದೆ. ಯಾಕೆಂದರೆ ಸದ್ಯಕ್ಕೆ ಈ ಒಂದು ಭಾಗದಲ್ಲಿ ಈ ಹಿಂದೆ ಕುಸಿತ ಕಂಡಾಗ ಈ ಒಂದು ಭಾಗದಲ್ಲಿನೇ ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡಿದ್ರು. ಆದರೆ ನಿನ್ನೆ ತೇಪೆ ಹಚ್ಚುವಂಥ ಸಮಯ ಏನಾಗಿತ್ತು, ದೊಡ್ಡ ಮಳೆ ಕೂಡ ಆಗಿದೆ. ಈ ಒಂದು ಪ್ರಯುಕ್ತ ಮಳೆಯ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಆಗಿರೋದ್ರಿಂದ ಈ ಕಾಮಗಾರಿ ಏನಿದೆ ನೀವು ನೋಡ್ಬೋದು, ಈ ಕಾಮಗಾರಿ ಉತ್ತಮವಾಗಿಲ್ಲ. ಹೀಗಾಗಿನೇ ರಸ್ತೆ ಕುಸಿತು 4 ರಿಂದ 5 ಅಡಿಯಷ್ಟು ಒಳಭಾಗಕ್ಕೆ ಸೇರಿಕೊಂಡಿದೆ. ವಾಹನ ಸವಾರರಾಗಿರ್ಬೋದು ಅಥವಾ ಈ ಕಾರ್ನಲ್ಲಿ ಸಂಚಾರ ಮಾಡುವಂಥವ್ರು ಅಥವಾ ನಡೆದುಕೊಂಡು ಬರುವಂಥವ್ರು ಕೂಡ ಕೊಂಚ ಯಾಮಾರಿದ್ರು ಕೂಡ ಕೈಕಾಲುಗಳನ್ನು ಮುರಿದುಕೊಳ್ಳುವಂಥ ಸ್ಥಿತಿ ಇದೆ. ಯಾಕೆಂದರೆ ನೀವು ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿಯಾಗಿದೆ ಈ ಗುಂಡಿಯ ಪ್ರಮಾಣ ಅಂತ ಹೇಳಿ. ಯಾಕೆಂದರೆ ಮಧ್ಯಭಾಗದಲ್ಲೇ ಕುಸಿತಿರೋದ್ರಿಂದ ಪ್ರಮುಖವಾಗಿ ಈ ಒಂದು ಭಾಗದಲ್ಲೇ 2 ರಿಂದ 3 ಸ್ಕೂಲ್ಗಳಿದೆ. ಮಕ್ಕಳು ಕೂಡ ವ್ಯಾನ್ಗಳಲ್ಲಿ ಸಂಚಾರ ಮಾಡುವಂಥದ್ದಾಗಿರ್ಬೋದು ಅಥವಾ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗುವಂಥವ್ರಿಗೂ ಕೂಡ ದೊಡ್ಡ ಎಫೆಕ್ಟ್ ಆಗುತ್ತೆ. ಸದ್ಯಕ್ಕೆ ಈ ಒಂದು ರಸ್ತೆ ಕುಸಿತ ಆದಮೇಲೆ ಬಿಬಿಎಂಪಿ ಆಗಲಿ ಅಥವಾ ಸ್ಥಳೀಯ ಆಡಳಿತದವರು ಯಾರೂ ಕೂಡ ಬಂದು ಇದನ್ನು ಮುನ್ನೆಚ್ಚರಿಕಾ ದೃಷ್ಟಿಕೋನದಿಂದ ವಹಿಸಬೇಕಾದಂಥ ಕ್ರಮಗಳನ್ನು ಕೈಗೊಂಡಿಲ್ಲ. ಮಳೆ ಒಂದು ಕಡೆ ಕಾಟ ಆದರೆ ಇನ್ನು ಈ ಥರದ ಘಟನೆಗಳಿಂದ ಜನರು ಪರದಾಟ ನಿತ್ಯವೂ ಕೂಡ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮರಾಮನ್ ಬಾಲಾಜಿ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು. ಇನ್ನು ಬಸವೇಶ್ವರ ನಗರದ ಕನ್ವೆನ್ಷನ್ ಸೆಂಟರ್ ಜಲಾವೃತವಾಗಿದೆ. ಪಾರ್ಕಿಂಗ್ ಫುಲ್ ಜಲಾವೃತವಾಗಿದ್ದು ರಾತ್ರಿಯಿಂದ ಅಲ್ಲಿನ ಸಿಬ್ಬಂದಿ ಈಗ ನೀರು ಹೊರಹಾಕ್ತಿದ್ದಾರೆ. ಬಸವೇಶ್ವರ ನಗರದ ಕನ್ವೆನ್ಷನ್ ಸೆಂಟರ್ ಇಲ್ಲಿನ ಪಾರ್ಕಿಂಗ್ ನಲ್ಲಿ ನೀರು ನಿಂತಿದೆ. ರಾತ್ರಿಯಿಂದ ನೀರು ಹೊರ ಹಾಕ್ತಿರುವಂತ ಈ ಕನ್ವೆನ್ಷನ್ ಸೆಂಟರ್ನ ಸಿಬ್ಬಂದಿ ರಸ್ತೆ ಮೇಲೆ ನೀರು ನುಗ್ಗಿ ಕೆಳಗೆ ಬಿದ್ದಿರುವಂತ ಬೈಕ್ಗಳು, ಮಳೆ ನೀರಿನಿಂದ ಕೆಸರುಮಯ ಆಗಿರುವಂತಹ ರಸ್ತೆ, ಜನರು ಪರದಾಡ್ತಿದ್ದಾರೆ. ಇದು ಬಸವೇಶ್ವರ ನಗರದ ಬೇಸ್ಮೆಂಟ್, ಅಲ್ಲಿ ಕನ್ವೆನ್ಷನ್ ಸೆಂಟರ್ ಏನಿದೆ ಅಲ್ಲಿ ನೀರು ತುಂಬಿರೋದನ್ನು ಗಮನಿಸಬಹುದು. ಕಂಪ್ಲೀಟ್ ಆಗಿ ನೀರು ತುಂಬಿರೋದ್ರಿಂದ ಅದನ್ನು ಖಾಲಿ ಮಾಡೋಕ್ಕೂ ಕೂಡ ಭಾಳ ಹೊತ್ತು ಬೇಕಾಗುತ್ತೆ. ಈಗ ಪೈಪನ್ನು ಅಳವಡಿಸಿ ಹೊರಗಡೆ ನೀರು ತೆಗೆಯುವಂಥ ಪ್ರಯತ್ನಗಳಾಗ್ತಾ ಇದೆ. ಸೊ ರಾತ್ರಿಯಿಂದ ನೀರನ್ನು ಹೊರ ಹಾಕುವಂಥ ಪ್ರಯತ್ನ ಅಲ್ಲಿನ ಸೆಂಟರ್ ಸಿಬ್ಬಂದಿಯಿಂದ ಆಗ್ತಿದೆ, ಕನ್ವೆನ್ಷನ್ ಸೆಂಟರ್ನ ಸಿಬ್ಬಂದಿಯಿಂದ. ರಸ್ತೆ ಮೇಲೆ ನೀರು ನುಗ್ಗಿ ರಸ್ತೆ ಮೇಲೆ ನೀರೆಲ್ಲ ಹರಿದು ನಂತರ ಹೋಗೋಕ್ಕೆ ಜಾಗ ಇಲ್ಲದೆ ಬೇಸ್ಮೆಂಟ್ಗಳನ್ನು ಹುಡ್ಕೊಂಡು ಹೋಗುತ್ತೆ. ಯಾಕಂದರೆ ಅಲ್ಲೇ ಮುಂಚೆ ನೀರು ಹೋಗ್ತಾ ಇತ್ತು. ಅಲ್ಲಿ ಕನ್ವೆನ್ಷನ್ ಸೆಂಟರ್ ಕಟ್ಟಿ ಈಗ ನೀರು ಹೋಗೋದಕ್ಕೆ ಜಾಗ ಇಲ್ಲ. ಸೊ ಕನ್ವೆನ್ಷನ್ ಸೆಂಟರ್ ಪಾರ್ಕಿಂಗ್ ಫುಲ್ ಜಲಾವೃತವಾಗಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬಸವೇಶ್ವರ ನಗರದ ದೃಶ್ಯ ಇದು. ಸೊ ನಿನ್ನೆ ರಾತ್ರಿ ಸುರಿದಂಥ ಮಳೆ, ಸಂಜೆ ನಂತರ ಸುರಿದಂಥ ಮಳೆ ಬೆಂಗಳೂರಿನಲ್ಲಿ ಹೇಗೆ ಯಾವ್ಯಾವ ಭಾಗದಲ್ಲಿ ನಾವು ಯಲಹಂಕ ನೋಡಿದ್ವಿ, ಅದಾದ ನಂತರ ಈಗ ಬಸವೇಶ್ವರ ನಗರ, ಇಲ್ಲಿ ಕನ್ವೆನ್ಷನ್ ಸೆಂಟರ್ನ ಬೇಸ್ಮೆಂಟ್ ತುಂಬ ನೀರು ನಿಂತಿದೆ. ರಾತ್ರಿ ನಾನು 9:30 ಬಂದೆ. ಈ ಮೇನ್ ರೋಡ್ಗೆ ಬಂದೆ, ಫುಲ್ ನೀರೇ 3 ಅಡಿ ಇದೆ, ಗಾಡಿ ಹೊಡಿಯೋಕ್ಕಾಗಲ್ಲ. ಆಮೇಲೆ ಹಿಂಗೆ ಬಂದಿತ್ತು, ಫುಲ್ ಹಿಂಗೆ ನೀರಿದೆ, ಹಿಂಗೆ ಗಾಡಿ ಮೇಲೆ ಫುಲ್ ನೀರಾಗಿದೆ. ಅಯ್ಯೋ, ನಾನು ಅರ್ಧ ಗಂಟೆ ಇಲ್ಲಿ ವೇಟ್ ಮಾಡಿದೆ. ಪೂರ್ತಿ ರೋಡ್ ಮೇಲೆ ನೀರು ರಾತ್ರಿಗೆ 9:30 ಫುಲ್ ನೀರಿದೆ. ಅವ್ರು ಕರೆಂಟ್ ಇಲ್ಲ, ಗಾಡಿ ಓಪ್ ಆಗ್ತಾರೆ, ಪೆಟ್ರೋಲ್ ಇಲ್ಲ ಗಾಡಿಗೆ, ಹಿಂಗೆ ಇದೆಯಾ. ಅಯ್ಯೋ, ತುಂಬ ಪ್ರಾಬ್ಲಮ್ ಇದೆ, ಫುಲ್ ಜಾಮ್ ಇದೆ ಗಾಡಿಗೆ. ರಾಜನಗರ ಮನೆಗೆ ಹೋಗ್ಬೇಕು 1 ಅವರ್ ಆಗಿದೆ ನಮಗೆ ಈ ಟೈಮ್ಗೆ. ಈ ಥರ ಇದೆ, ನೀರು ಫುಲ್ ಇತ್ತು. ಅಯ್ಯೋ, ನೀರಿಗೆ 3 ಅಡಿ ಮೇಲೆ ಗಾಡಿ ನಡೆಯೋಕ್ಕಾಗಲ್ಲ, ಕಾಲ್ ಮೇಲೆ ಹಿಂಗೆ ನಡೆಯೋಕ್ಕಾಗಲ್ಲ. ಈ ಥರ ಇದೆ ನೀರು ಫುಲ್ಲು ರಾತ್ರಿಗೆ. ಮಳೆ ಬಂದು ಪ್ರತಿ ಬಾರಿ ಹಿಂಗೆ ಆಗುತ್ತಾ? ಅಯ್ಯೋ, ಫುಲ್ ಪ್ರಾಬ್ಲಮ್ ಇದೆ. ಜೋರು ಬಂದೆ ರಾತ್ರಿ, ಫುಲ್ ಜೋರು, ಮಿನಿಮಮ್ 10 11 ಗಂಟೆ ಇದೆಯಾ ಜೋರು.